ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಗದ್ದುಗೆಗೆ ಏರ್ತಾ ಇದ್ದಂತೆ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಅದರ ಜೊತೆಯಲ್ಲಿ ಪೊಲಿಟಿಕಲ್ ಕಮಿಟಿಯನ್ನ ಕೂಡ ಈಗಾಗಲೇ ರಚನೆ ಮಾಡಿದ್ದಾರೆ. ಸಚಿವರ ಸ್ವತಂತ್ರ ನಿರ್ಧಾರಕ್ಕೂ ಕೂಡ ಈಗ ಬ್ರೇಕ್ ಹಾಕಿದ್ದಾರೆ. ಯಾವುದೇ ಇಲಾಖೆಯ ಬಿಲ್ಗಳು ನೇರ ಮಂಡನೆ ಆಗುವಂತಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಲಾಗಿದೆ. ಹಾಗಾಗಿ ಸಿಎಂ ಪೊಲಿಟಿಕಲ್ ಅಫೇರ್ಸ್ ಕಮಿಟಿಯನ್ನ ಈಗ ರಚನೆ ಮಾಡಲಾಗಿದೆ. ಈ ಕುರಿತಾದಂತೆ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ. ಇಲಾಖೆಗಳ ಸಮನ್ವಯತೆಗೆ ಸಿಎಂ ಹೊಸ ಪ್ಲಾನ್. ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ಜಾರಿಗೆ ರೂಪುರೇಷೆ. ಸಿಎಂ ಡಿಕೆ ಶಿವಕುಮಾರ್ ಆಡಳಿತಕ್ಕೆ ಮೇಜರ್ ಸರ್ಜರಿ ನೀಡಲು ಮುಂದಾಗಿದ್ದಾರೆ. ಆರ್ಥಿಕ ಶಿಸ್ತು, ಇಲಾಖೆಗಳ ನಡುವೆ ಸಮನ್ವಯತೆ ಸಾಧನೆಗೆ ಹೊಸ ಪ್ಲಾನ್ ಕೂಡ ರೂಪಿಸಿದ್ದಾರೆ. ಅದೇ ಪೊಲಿಟಿಕಲ್ ಅಫೇರ್ಸ್ ಕಮಿಟಿ. ಇನ್ಮುಂದೆ ಯಾವುದೇ ಇಲಾಖೆಯ ಹೊಸ ಬಿಲ್ ಅಥವಾ ಯೋಜನೆಗಳು ವಿಧಾನಸಭೆ ಅಂಗಳಕ್ಕೆ ಬರುವ ಮುನ್ನ ಈ ವಿಶೇಷ ಕಮಿಟಿಯ ಮುಂದೆ ಕಡ್ಡಾಯವಾಗಿ ಚರ್ಚೆ ಆಗಲೇಬೇಕು. ಹಿಂದಿನ ಅವಧಿಯಲ್ಲಾದಂತಹ ತಪ್ಪುಗಳನ್ನು ಮತ್ತು ಮುಜುಗರ ಸರಿಪಡಿಸುವ ದೃಷ್ಟಿಯಿಂದ ಸಿಎಂ ಡಿಕೆ ಶಿವಕುಮಾರ್ ಈಗ ಅಲರ್ಟ್ ಆಗಿದ್ದಾರೆ. ಹಾಗಾದ್ರೆ ಈ ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ರೂಪುರೇಷೆ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹೇಗಿದೆ ಪಿಎಸಿ ರೂಪುರೇಷೆ? ಪಿಎಸಿ ರೂಪುರೇಷೆ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಮೊದಲು ಬಿಲ್ ಪರ ವಿರೋಧ ಚರ್ಚೆ ನಡೆಯಲಿದೆ. ಇಲಾಖೆಯ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಮಾತುಕತೆ ನಡೆಯಲಿದೆ. ಸರ್ಕಾರದ ಬೊಕ್ಕಸಕ್ಕೆ ಬೀಳುವ ಹೊರೆ ಬಗ್ಗೆ ಚರ್ಚೆ ಕೂಡ ಆಗಲಿದೆ. ಪಿಎಸಿ ಗ್ರೀನ್ ಸಿಗ್ನಲ್ ಕೊಟ್ಟರೆ ಮಾತ್ರ ಸದನದಲ್ಲಿ ಆಯಾ ಇಲಾಖೆಗಳ ಬಿಲ್ಗಳ ಮಂಡನೆ ಕೂಡ ಆಗಲಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಆ ಅವಧಿಯಲ್ಲಿ ಹಲವು ಸಚಿವರು ಯಾವುದೇ ಚರ್ಚೆಯನ್ನು ನಡೆಸದೆ ನೇರವಾಗಿ ಬಿಲ್ ಅನ್ನು ಮಂಡಿಸ್ತಾ ಇದ್ರು ಅಂತ ಹೇಳಲಾಗಿದೆ. ಇಲಾಖೆಗಳಲ್ಲಿ ಬಜೆಟ್ ಇಲ್ಲದಿದ್ದರೂ ಕೂಡ ಸಚಿವರು ಹಠಕ್ಕೆ ಬಿದ್ದು ಯೋಜನೆಗಳನ್ನು ಜಾರಿಗೆ ತರಲು ಮುಂದಾಗ್ತಾ ಇದ್ರು. ಇದರಿಂದಾಗಿ ಯೋಜನೆಗಳ ಅನುಷ್ಠಾನ ಕಷ್ಟವಾಗ್ತಾ ಇತ್ತು. ಕೊನೆಯ ಕ್ಷಣದಲ್ಲಿ ಹಣಕಾಸಿನ ಕೊರತೆಯಿಂದ ಸರ್ಕಾರ ಹಲವು ಬಾರಿ ಮುಜುಗರಕ್ಕೂ ಕೂಡ ಒಳಗಾಗ್ತಾ ಇತ್ತು. ಸಿಎಂ ಡಿಕೆಶಿ ಕನಸಿನ ಪಿಎಸಿ ಉದ್ದೇಶಗಳು ಏನು ಅನ್ನೋದನ್ನ ನೋಡೋದಾದ್ರೆ ಪಿಎಸಿ ಉದ್ದೇಶಗಳೇನು? ಸಿಎಂ ಜೊತೆ ಚರ್ಚಿಸದೆ ಬಿಲ್ ತರುವುದಕ್ಕೆ ಬ್ರೇಕ್ ಬೀಳಲಿದೆ. ಇಲಾಖೆಗಳ ಆರ್ಥಿಕ ಸ್ಥಿತಿಗತಿ ಪರಿಶೀಲನೆ ಆಗಲಿದೆ. ಇನ್ನು ಕೊನೆಯ ಕ್ಷಣದಲ್ಲಿ ಆಗುವಂತಹ ಮುಜುಗರಕ್ಕೆ ಬ್ರೇಕ್ ಬೀಳಲಿದೆ. ಆಡಳಿತದಲ್ಲಿ ಸಂಪೂರ್ಣ ಹಣಕಾಸು ಶಿಸ್ತು ಬರಲಿದೆ. ಸಿದ್ದರಾಮಯ್ಯ ಕಾಲದ ಆಡಳಿತ ವೈಖರಿಗಿಂತ ಭಿನ್ನವಾಗಿ ಎಲ್ಲರನ್ನೂ ಕೂಡ ತಮ್ಮದೇ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವಂತಹ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಈಗ ಇನ್ನು ನೂತನ ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ಸರ್ಕಾರದ ಇಮೇಜ್ ಅನ್ನು ಬದಲಿಸುತ್ತಾ ಅಥವಾ ಸಚಿವರ ಅಸಮಾಧಾನಕ್ಕೆ ಕಾರಣವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.